ಇದು ನೋಡ್ಬಿಟ್ಟು ಇದೇನು ಹಿಂಗಿದೆಯಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ಕ್ವಶನ್ ಹುಟ್ಕೋಬೋದು. ನೀವು ಇದುವರೆಗೂ ಕೇಳಿರೋದೆಲ್ಲ ವಾಲ್ಕೆನೋ, ಲಾವಾರಸ ಬರುತ್ತೆ, ಬೆಂಕಿ ಕೆಂಡ ಹಂಗೆ ಮೇಲೆ ಚಿಮ್ಮುತ್ತೆ ಅಲ್ವಾ, ಅದು ಒಂದೇ ವಾಲ್ಕೆನೋ ಅಲ್ಲ ಇರೋದು. ವಾಲ್ಕೆನೋಲಿ ಇದು ಕೂಡ ಒಂದು ವಾಲ್ಕೆನೋ, ಇದು ಮಡ್ ವಾಲ್ಕೆನೋ, ಮಣ್ಣಿನ ವಾಲ್ಕೆನೋ ನೋಡ್ತಾ ಇದ್ದೀರಾ ನೀವೀಗ. ಇದು ಮಡ್ ವಾಲ್ಕೆನೋ, ಇದು ಕೂಡ ಭೂಮಿಯಿಂದ ನ್ಯಾಚುರಲ್ ಆಗಿ ಎಲ್ಲ ವಾಲ್ಕೆನೋ ಥರನೇ ಇದು ಕೂಡ ಭೂಮಿಯಿಂದ ಬರೋ ಅಂಥ ವಾಲ್ಕೆನೋ. ಇದು ಬರೋ ಅಂಥದ್ದು ಹೆಂಗೆ ಅಂತಂದರೆ, ಈ ಅಜರ್ಬೈಜಾನಲ್ಲಿ ನ್ಯಾಚುರಲ್ ಗ್ಯಾಸ್ಗೆ ಏನು ಕಮ್ಮಿ ಇಲ್ಲ, ಯಥೇಚ್ಛವಾಗಿ ನ್ಯಾಚುರಲ್ ಗ್ಯಾಸ್ ಇದೆಯಲ್ಲ, ಆ ನ್ಯಾಚುರಲ್ ಗ್ಯಾಸು, ಮೀಥೇನು, ನೀರು, ಮಣ್ಣು ಇವೆಲ್ಲ ಮಿಕ್ಸ್ ಆಗಿ ಒಂದು ಹದ ಆಗಿ ಭೂಮಿ ಒಳಗಡೆ ಹದ ಆಗ್ಬಿಟ್ಟು ಹಂಗೆ ಮೇಲೆ ಚಿಮ್ಮುತ್ತಾ ಇದೆ ನೋಡಿ. ಅಲ್ಲಿ ವಾಲ್ಕೆನೋ ಎರಪ್ಟ್ ಆಗಿ ಅಲ್ಲಿಂದ ಹಂಗಂಗೆ ಹೋಗ್ಬಿಟ್ಟಿದೆ. ಪ್ರಪಂಚದಲ್ಲೆಲ್ಲ ಎಷ್ಟೊಂದು ಆಕ್ಟಿವ್ ಮಡ್ ವಾಲ್ಕೆನೋಗಳಿವೆ. ಆ ಎಲ್ಲ ಆಕ್ಟಿವ್ ಮಡ್ ವಾಲ್ಕೆನೋಗಳಲ್ಲೂ 50% ಅರ್ಧಕ್ಕರ್ಧ ಈ ಅಜರ್ಬೈಜಾನಲ್ಲೇ ಇದೆ. ಈ ತರ ಆಕ್ಟಿವ್ ವಾಲ್ಕೆನೋಗಳಿರುತ್ತೋ, ಆ ಮಣ್ಣಿರುತ್ತಲ್ಲ, ಆ ಮಣ್ಣು ಬಬಲ್ ಆಗಕ್ಕೆ ಕಾರಣ ಕೆಳಗಡೆಯಿಂದ ನ್ಯಾಚುರಲ್ ಗ್ಯಾಸ್ ಬರುತ್ತಲ್ಲ, ಆ ನ್ಯಾಚುರಲ್ ಗ್ಯಾಸು, ಮಣ್ಣು, ನೀರು ಇದೆಲ್ಲ ಮಿಕ್ಸ್ ಆದಾಗ ಆ ಮಣ್ಣಿನ ಕ್ವಾಲಿಟಿ ಮೆಡಿಸಿನಲ್ ಕ್ವಾಲಿಟಿ ಆಗ್ಬಿಡುತ್ತಂತೆ. ಅದಕ್ಕಾಗಿ ಆ ಮಣ್ಣನ್ನ ಸ್ಪಾಗಳಲ್ಲಿ ಮತ್ತೆ ಇನ್ನು ಸ್ಕಿನ್ ಟ್ರೀಟ್ಮೆಂಟ್ಗೆ ಎಲ್ಲ ಬಳಸ್ತಾರಂತೆ. ಸ್ಕಿನ್ಗೆ ಸಿಕ್ಕಾಪಟ್ಟೆ ಒಳ್ಳೇದಂತೆ. ಸೊ ಇವಾಗ ಫ್ರೀಯಾಗಿ ಸಿಗ್ತಾ ಇರೋವಂಥ ವಸ್ತು ಬಿಡಕ್ಕಾಗಲ್ಲ, ಇಲ್ಲೇ ಸ್ಪಾ ಮಾಡ್ಬಿಡೋಣ. ನೀವು ನಂಬಲ್ಲ, ಈ ಮಣ್ಣನ್ನ ಕಾಸಿಗೆ ಮಾರ್ತಾರೆ ಆಚೆ ಕಡೆ ಎಲ್ಲ. ಅಂತ ಬೆಲೆ ಬಾಳೋ ಮಣ್ಣು ಈಗ ಫ್ರೀಯಾಗಿ ಸಿಕ್ಕಿದ್ರೆ ಬಿಡ್ತೀವಾ? ಇವತ್ತು ನಮ್ಗೆ ಫ್ರೀಯಾಗಿ ಸ್ಪಾ ಆಗುತ್ತೆ. ಲ್ಯಾಟ್ರಿ ಏನಂತಂದ್ರೆ ಅವತ್ತಿಂದನೂ ಅಷ್ಟೇನೆ, ಫ್ರೀಯಾಗಿ ಏನಾದ್ರೂ ಬಂದ್ರೆ ಬಿಟ್ಟು ಅಭ್ಯಾಸನೇ ಇಲ್ಲ. ಇವಾಗ ಇಲ್ಲಿ ನಮ್ಗೆ ಫ್ರೀಯಾಗಿ ಸ್ಪಾ ಆಗುತ್ತೆ. ಯಾವತ್ತು ಮಾಡಿಲ್ದೇ ಇರೋಂಥ ಸಾಹಸಕ್ಕೆ ಇವತ್ತು ಕೈ ಹಾಕೋಣ, ಕಾಲ್ ಹಾಕೋಣ. ಕಾಲಂತೂ ಊದ್ಕೊಬಿಟ್ಟಿದೆ ಒಳಗಡೆ. ಲೆಟ್ಸ್ ಗೋ ಲೆಟ್ಸ್ ಗೋ ಲೆಟ್ಸ್ ಗೋ ಲೆಟ್ಸ್ ಗೋ. ಸಿಕ್ಕಾಪಟ್ಟೆ ಆಳ ಇದೆ, ಇಡೀ ಅರ್ಧ ಬಾಡಿನೇ ಮುಳುಗೋಯ್ತಾ ಇದೆ. ನೋ ಪ್ರಾಬ್ಲಮ್ ಬ್ರದರ್, ಕಾಲೇ ಮುಳುಗೋಯ್ತು. ಇಷ್ಟೊಂದು ಆಳ ಇದೆಯಾ? ಅಯ್ಯೋ, ಸಿಕ್ಕಾಪಟ್ಟೆ ಆಳ ಇದೆ ಗುರು ಇದಂತೂ. ವೆರಿ ಬಿಗ್. ಗೋವಿಂದ 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 ಗೋವಿಂದ. ಗುರು ಒಳಗಡೆ ಇಳಿ ಅಂತವ್ರೆ. ಗೋವಿಂದ 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 ಗೋವಿಂದ. ಹೋಯ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಆಳ ಇದೆ, ಅರ್ಧ ಬಾಡಿನ ಮುಳುಗೋಯ್ತು. ಏನಂತಂದ್ರೆ ಇವ್ರು ಇಲ್ಲಿ ಇರ್ತಾರೆ. ಏ ಬ್ರದರ್, ಯು ಸ್ಟೇ ಹಿಯರ್ ಓನ್ಲಿ. ಏನಂದ್ರೆ ಅವ್ರು ಇರೋದಕ್ಕೆ ಧೈರ್ಯ ಅಷ್ಟೇ. ಅಯ್ಯೋ, ಮಣ್ಣಂತೂ ಸಿಕ್ಕಾಪಟ್ಟೆ ತಣ್ಣಗಿದೆ. ಒಳಗಡೆಯಿಂದ, ಭೂಮಿ ಒಳಗಡೆಯಿಂದ ನ್ಯಾಚುರಲ್ ಗ್ಯಾಸ್ ಬರೋದು ಹಂಗೆ ಫೀಲ್ ಆಗ್ತಾ ಇದೆ ಕಾಲಿಂದ. ಬ್ರದರ್, ವಾಟ್ ಹ್ಯಾಪನ್ಸ್ ಇಫ್ ಎನಿವನ್ ಪುಲ್ ಮೀ ಇನ್ಸೈಡ್ ಲೈಕ್ ದಿಸ್? ಲೆಗ್ ಪುಲ್ಲಿಂಗ್. ಅಷ್ಟೇ, ಫ್ರೀಯಾಗಿ ಸಿಕ್ತು ಅಂತ ಬಂದ್ಬಿಟ್ಟೆ ಗುರು. ಇಲ್ಲಾಂದ್ರೆ ದೇವರಾಣೆ ಬರ್ತಾ ಇರ್ಲಿಲ್ಲ. ಇದಂತೂ ಸಿಕ್ಕಾಪಟ್ಟೆ ಹದವಾಗಿ ಬಂದ್ಬಿಟ್ಟಿದೆ ಮಣ್ಣು. ಮೀಥೇನು, ನ್ಯಾಚುರಲ್ ಗ್ಯಾಸು, ನೀರು, ಅಜರ್ಬೈಜಾನ್ನ ಮಣ್ಣು. ಗುರು, ಸಮುದ್ರದಲ್ಲಿ, ಸ್ವಿಮ್ಮಿಂಗ್ ಪೂಲಲ್ಲಿ, ನದಿಲಿ ಎಲ್ಲೆಲ್ಲೂ ಈಜಾಡಿದ್ದೀನಿ.